ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಮಂತ್ರಾಲಯಕ್ಕೆ ಹೋದ ವಿಡಿಯೋವನ್ನು ನೀವು ನೋಡಿದ್ರಿ. ಇವಾಗ ನಾವು ಅದರ ನೆಕ್ಸ್ಟ್ ಪಾರ್ಟನ್ನು ಈ ವಿಡಿಯೋನಲ್ಲಿ ನೀವು ನೋಡ್ತೀರಿ. ನಾವು ಮಂತ್ರಾಲಯಕ್ಕೆ ವಿಸಿಟ್ ಮಾಡಿ ಅಲ್ಲಿಂದ ಮುಂದೆ ಶ್ರೀಶೈಲಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಆವಾಗಲೇ ಪ್ರಯಾಣವನ್ನು ಮುಂದುವರೆಸಿದ್ವಿ. ಆದರೆ ನಾವು ಹೋಗಿ ತಲುಪೋದಕ್ಕೆ ಆಗಲಿಲ್ಲ ರಾತ್ರಿ. ಯಾಕೆಂತಂದರೆ ಇಲ್ಲಿ ಅಭಯಾರಣ್ಯ ಆಗಿರೋದ್ರಿಂದ ಟೈಮ್ ಲಿಮಿಟ್ಸ್ ಇರುತ್ತೆ. ಅಷ್ಟೊತ್ತೊಳಗೆ ನೀವು ಚೆಕ್ ಪೋಸ್ಟ್ ತಲುಪಿದ್ರೆ ಮಾತ್ರ ಮುಂದೆ ಹೋಗೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಇಲ್ಲ ಅಂತಂದರೆ ಅವತ್ತು ಹೋಗೋದಕ್ಕಾಗಲ್ಲ, ನೆಕ್ಸ್ಟ್ ಡೇನೇ ಹೋಗಬೇಕಾಗತ್ತೆ. ಹಾಗಾಗಿ ನಮಗೂ ಕೂಡ ಹಾಗೆ ಆಯಿತು. ನಾವು ಒಂದು ಕಡೆ ಸ್ಟಾಪ್ ಮಾಡಿದ್ವಿ, ಅಲ್ಲಿ ರಾತ್ರಿ ಉಳಿದ್ಬಿಟ್ಟು ಇವಾಗ ಬೆಳಗ್ಗೆ ತಿಂಡಿ ಕೂಡ ಅಲ್ಲೇ ತಿಂದು ಮುಂದೆ ಸಾಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ತಿಂಡಿ ಚೆನ್ನಾಗಿತ್ತು. ನಮಗೆ ಬಂದಾಗಿಂದ ಎಲ್ಲ ಖಾರ ಖಾರ ಅನಿಸ್ತಾ ಇತ್ತು ಇಲ್ಲಿ ಊಟ ಎಲ್ಲ. ಇಲ್ಲಿ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ಕೆಲವೊಬ್ಬರು ದೋಸೆ ತಗೊಂಡ್ರು, ಇಡ್ಲಿ, ವಡ ಈ ರೀತಿ ಎಲ್ಲ ತೊಗೊಂಡ್ರು, ಟೇಸ್ಟಿಯಾಗಿತ್ತು. ಇವಾಗ ತಿಂಡಿ ಎಲ್ಲ ತಿಂದುಬಿಟ್ಟು ನಾವು ಮುಂದೆ ಶ್ರೀಶೈಲಕ್ಕೆ ಹೊರಡ್ತಾ ಇದ್ದೀವಿ. ನಾನು ಈ ವಿಡಿಯೋ ಯಾಕೆ ಮಾಡಿದೆ ಅಂತಂದರೆ, ಯಾರಾದರೂ ನೇಚರ್ ಲವರ್ಸ್ ಇದ್ದರೆ ನೋಡಿ, ಇಲ್ಲೊಂದು ಚೆಕ್ ಪೋಸ್ಟ್ ಕೂಡ ಸಿಗ್ತಾ ಇದೆ. ನೇಚರ್ ಲವರ್ಸ್ ಇದ್ದರೆ ಈ ವ್ಯೂ ನೋಡೋದಕ್ಕೆ ತುಂಬ ಸಖತ್ತಾಗಿರುತ್ತೆ. ತುಂಬ ಘಾಟ್ ಸೆಕ್ಷನ್ ಇದೆ, ಆ ಕಡೆ ಈ ಕಡೆ ಎಲ್ಲ ಗುಡ್ಡ ಇದೆ. ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮುಂದೆ ನಮ್ಮದೇ ಇನ್ನೊಂದು ಕಾರ್ ಕೂಡ ಹೋಗ್ತಾ ಇದೆ. ಅಂದರೆ ನಮ್ಮ ರಿಲೇಷನ್ ಬಂದಿದ್ದಾರೆ ಅಂತ ಹೇಳಿದ್ನಲ್ವ, ಅವ್ರ ಕಾರ್ ಕೂಡ ಹೋಗ್ತಾ ಇದೆ. ಇವಾಗ ನಾವು ಎಲ್ಲರೂ ಕೂಡ ವ್ಯೂವನ್ನು ಎಂಜಾಯ್ ಮಾಡ್ತಾ ಶ್ರೀಶೈಲಕ್ಕೆ ಹೊರಡ್ತಾ ಇದ್ದೀವಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ಜರ್ನಿ ವಿಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅಕ್ಕಪಕ್ಕದಲ್ಲೆಲ್ಲ ಯಾವ ರೀತಿ ಇದೆ ಅಂತ. ಘಾಟ್ ಸೆಕ್ಷನ್ ಇತ್ತು. ಒಂದು ಲೆಕ್ಕದಲ್ಲಿ ನಾವು ರಾತ್ರಿ ಹೋಗದೆ ಇರೋದು ಒಳ್ಳೇದಾಯಿತು ಅಂತ ಅಂದ್ಕೊಂಡ್ವಿ. ಯಾಕೆಂತಂದರೆ ರಾತ್ರಿ ಹೋಗಿದ್ರೆ ಈ ವ್ಯೂ ಎಲ್ಲ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ನಾವು ವ್ಯೂವನ್ನು ನೋಡಿ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆ ನೋಡಿಕೊಂಡು ಎಂಜಾಯ್ ಮಾಡ್ತೀರಿ ಅಂತ ಭಾವಿಸ್ತೀನಿ. ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ, ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪತ್ತೆ. ಯಾವ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್ ಮಾಡೋದು. ಹಾಯ್ ಶ್ರೀಶೈಲಕ್ಕೆ ಹೋದಕ್ಕೆ ಸ್ವಾಗತ. ಒಪ್ಪುದಕ್ಕೆ ತಕೊಂಡು ಹೋದ್ ಮನಿಗೊಂದು ಧನ್ಯವಾದ.
ಕಾಣ್ತಿದ್ದಾನೆ ಕಾಣ್ತಿದ್ದಾನೆ ಇವಾಗ ಸ್ನೇಹಿತರೆ ಇನ್ನೇನು ಶ್ರೀಶೈಲಕ್ಕೆ ನಿಯರ್ ಇದ್ದೀವಿ. ಇಲ್ಲಿಂದ ಶ್ರೀಶೈಲ ಸ್ಟಾರ್ಟ್ ಆಗುತ್ತೆ, ತುಂಬ ಒಂಚೂರಿಂದ ಸ್ಟಾರ್ಟ್ ಆಯಿತು. ಬಟ್ ನಾವೇನು ವಿಸಿಟ್ ಮಾಡೋಕ್ಕೆ ಬಂದಿದ್ವಿ ಆ ಪ್ಲೇಸೆಲ್ಲ ಸ್ಟಾರ್ಟ್ ಆಗುತ್ತೆ. ಕಾಡೆಲ್ಲ ದಾಟಿ ನಾವು ಇವಾಗ ಮುಂದೆ ಬಂದಿದ್ದೀವಿ. ದೇವಸ್ಥಾನ ಇರೋದು ಕೂಡ ಕಾಡು ಥರದಲ್ಲೇ, ಆದರೂ ಕೂಡ ತೋರಿಸ್ತೀನಿ. ಇವಾಗ ನಿಮಗೆ ಎಂಟ್ರೆನ್ಸ್ ಬೋರ್ಡ್ ಕೂಡ ಕಾಣಿಸುತ್ತೆ, ಅದನ್ನು ಕೂಡ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಇನ್ನೇನು ನಿಮಗೆ ಬೋರ್ಡ್ ಕೂಡ ಕಾಣಿಸ್ತಾ ಇದೆ. ಇದಕ್ಕೂ ಹಿಂದೆ ಇನ್ನೊಂದು ಚೆಕ್ ಪೋಸ್ಟ್ ಕಾಣಿಸುತ್ತೆ, ನಾನು ಅದನ್ನು ರೆಕಾರ್ಡ್ ಮಾಡಿಲ್ಲ. ಇದರ ನೆಕ್ಸ್ಟ್ ಆ ಕಡೆ ನಾವು ಶ್ರೀಶೈಲ ಶಿಖರಕ್ಕೆ ಕೂಡ ಹೋಗೋ ರೋಡ್ ಕೂಡ ಇದೆ. ಅದನ್ನು ನಾನು ನಿಮಗೆ ದೇವಸ್ಥಾನದ ದರ್ಶನ ಆದಮೇಲೆ ವಾಪಸ್ ನಾವು ಅಲ್ಲಿಗೆ ಹೋಗಿದ್ವಿ, ಆವಾಗ ನಿಮಗೂ ಕೂಡ ತೋರಿಸ್ತೀನಿ. ಶ್ರೀಶೈಲಂ ಅಂತ ಬರ್ಕೊಂಡಿದೆ ಆ ಕಡೆ. ಇಲ್ಲಿ ನೋಡಿ ಕೋತಿಗಳು ಕೂಡ ತುಂಬ ಇದೆ. ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಅದರಲ್ಲೂ ನೀವು
ಶ್ರೀಶೈಲ ಶಿಖರಕ್ಕೆ ಹೋಗ್ಬೇಕಿದ್ರೆ ಸಿಕ್ಕಾಪಟ್ಟೆ ಸಿಗತ್ತೆ. ನಿಮ್ಮ ಕೋತಿಗಳು ನಿಮ್ಮ ಕೈಲಿ ಏನಿದ್ರೂ ಕೂಡ ಎತ್ಕೊಂಡು ಹೋಗುತ್ತೆ. ಶ್ರೀಶೈಲ ಶಿಖರ ದೃಶ್ಯಂ ಅಂತ ಬರ್ಕೊಂಡಿದ್ರಲ್ಲಿ ಆ ಕಡೆಯಿಂದ ಹೋದರೆ ನಿಮಗೆ ಶಿಖರ ದರ್ಶನ ಕೂಡ ಆಗುತ್ತೆ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿಂದ. ಆಮೇಲೆ ಇಲ್ಲಿಂದ ನಾವು ತುಂಬ ಕಡೆ ವಿಸಿಟ್ ಮಾಡಿದ್ದೀವಿ, ದೇವಸ್ಥಾನವನ್ನು ಬಿಟ್ಟು ಕೂಡ ಬೇರೆ ಕಡೆ ಹೋಗಿದ್ದೀವಿ. ಅವೆಲ್ಲವನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಇವಾಗ ನಾವು ಇಲ್ಲಿಂದ ಮೊದಲಿಗೆ ಹೋಗ್ತಾ ಇರೋದು ಫಸ್ಟ್ ನಿಮಗೆ ಸಾಕ್ಷಿ ಗಣಪತಿ ದೇವಸ್ಥಾನ ಅಂತ ಸಿಗತ್ತೆ. ನೀವು ಅದಕ್ಕೆ ವಿಸಿಟ್ ಮಾಡಿಬಿಟ್ಟು ಮುಂದೆ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬೆಯ ದರ್ಶನಕ್ಕೆ ಹೋಗಬೇಕಾಗತ್ತೆ. ಅದು ಕೂಡ ಇನ್ನೇನು ಹತ್ತಿರದಲ್ಲೇ ಇದೆ ಸಾಕ್ಷಿ ಗಣಪತಿ ದೇವಸ್ಥಾನ. ಅಲ್ಲಿಗೆ ಇವಾಗ ನಾವೆಲ್ಲ ಹೊರಡೋಣ. ಓಕೆ ಸ್ನೇಹಿತರೆ, ನಾವೀಗ ಸಾಕ್ಷಿ ಗಣಪತಿ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ. ಇಲ್ಲೊಂದು ಸ್ಟ್ಯಾಚ್ಯೂ ಕೂಡ ಇದೆ, ಹಾಗಾಗಿ ಅಲ್ಲಿ ಏನೇನು ನೋಡ್ಬೋದು ಅನ್ನೋ ಬೋರ್ಡ್ ಕೂಡ ಇದೆ, ನೀವು ಮುಂಚೆನೇ ನೋಡ್ಬಿರ್ಬೋದು. ಇದೊಂದು ಸ್ಟ್ಯಾಚ್ಯೂ ಕೂಡ ಇದೆ, ನೋಡಿ ಯಾವ ರೀತಿಯಾಗಿದೆ ಅಂತ. ಇವಾಗ ನಾವು ಡೈರೆಕ್ಟಾಗಿ ಸಾಕ್ಷಿ ಗಣಪತಿ ಟೆಂಪಲ್ಗೆ ನಿಮಗೆ ಸಿಗತ್ತೆ, ರೋಡಲ್ಲಿ ಫಸ್ಟ್ ಸಿಗೋದೇ ಅದು. ಇವಾಗ ಗಾಡಿಯೆಲ್ಲ ಪಾರ್ಕ್ ಮಾಡಿಬಿಟ್ಟು ನಾವೆಲ್ಲರೂ ಕೂಡ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಮೇನ್ ದೇವರೆಲ್ಲ ರೆಕಾರ್ಡ್ ಮಾಡೋಕ್ಕೆ ಎಲ್ಲೂ ಕೂಡ ಎಲ್ಲ ಇರೋದಿಲ್ಲ, ಅದನ್ನು ನಾನು ಕೂಡ ಶೂಟ್ ಮಾಡಿಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟನ್ನು ಶೂಟ್ ಮಾಡಿದ್ದೀನಿ. ಇಲ್ಲಿ ಕನ್ನಡದಲ್ಲಿ ಕೂಡ ಬೋರ್ಡ್ ಇತ್ತು, ಅದೊಂಥರ ಖುಷಿ ಅಂತ ಅನ್ನಿಸ್ತು. ಯಾಕೆಂತಂದರೆ ಕರ್ನಾಟಕದವ್ರು ಕೂಡ ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ, ಅದಕ್ಕೋಸ್ಕರ ಕನ್ನಡದಲ್ಲಿ ಕೂಡ ಬೋರ್ಡನ್ನು ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ನಾನು ಸಾಧ್ಯವಾದಷ್ಟು ಶೂಟ್ ಮಾಡಿದ್ದೀನಿ ಸ್ನೇಹಿತರೆ, ಅಂದರೆ ದೇವರನ್ನೆಲ್ಲ ಶೂಟ್ ಮಾಡಿಲ್ಲ, ದೇವಸ್ಥಾನದ ಪ್ರಾಂಗಣ ಎಲ್ಲವನ್ನು ಕೂಡ ಶೂಟ್ ಮಾಡಿದ್ದೀನಿ. ನೀವು ಕೂಡ ನೋಡಿ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಸಾಕ್ಷಿ ಗಣಪತಿ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾವು ಮುಂದೆ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ಬೋದು. ಮುಂದೆ ಮಲ್ಲಿಕಾರ್ಜುನ ದರ್ಶನ, ಭ್ರಮರಾಂಬ ದರ್ಶನ ಎಲ್ಲ ಮಾಡಿದ್ವಿ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.